ಸೊ ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಮತ್ತೆ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ ಬಿಕಾಸ್ ಡ್ಯೂ ಟು ಸಮ್ ರೀಸನ್ಸ್. ಏನಪ್ಪ ರೀಸನ್ಸ್ ಅಂದರೆ, ಪ್ರಾಪರ್ ಐಫೋನ್ ಇರಲಿಲ್ಲ ಅಥವಾ ಪ್ರಾಪರಾಗಿ ಏನೋ ಎಕ್ವಿಪ್ಮೆಂಟ್ಸ್ ನನ್ನ ಹತ್ರ ಇರಲಿಲ್ಲ ಸರಿಯಾಗಿ. ಸೊ ದಟ್ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಸಡನ್ನಾಗಿ ಸ್ಟಾಪ್ ಮಾಡಿದೆ. ಯಾಕೋ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ ನಂಗೆ ಮಾಡೋದಕ್ಕೆ, ಫ್ಯಾಕ್ಟ್ ಇದು. ಸೊ ನಿಲ್ಲಿಸ್ಬಿಟ್ಟಿದೆ. ಬಟ್ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಇದೆಷ್ಟು ದಿನ ಇರುತ್ತೆ, ಅದಾದಮೇಲೆ ಮತ್ತೆ ಯಾವಾಗ ಸ್ಟಾಪ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅದು ಹೇಗೋ ಗೊತ್ತಿಲ್ಲ, ಇನ್ಸ್ಟಾದಲ್ಲಿ ಮಾತ್ರ ಕನ್ಸಿಸ್ಟೆನ್ಸ್ ಆಗಿದ್ದೀನಿ. ಯಾವ್ದು ಬುದ್ಧಿ ಕೊಟ್ಟರು ನನಗೂ ಗೊತ್ತಿಲ್ಲ. ಈಗ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ. ಸೊ ಸಾಕಷ್ಟು ಜನ ಮ್ಯಾಮ್ ನಾವು ಇದೇ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀವಿ, ಅದನ್ನು ನೀವು ಹೇಗೆ ತೆಗ್ಸಿದ್ರಿ, ಅದು ಬಂತು, ಅದು ಲೈಕ್ ಅದು ಮಾಡಿಸಿದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ ತುಂಬ ಕ್ವೆಶನ್ಸ್ ಕೇಳ್ತಿದ್ದೀರಾ. ಮತ್ತು ಇನ್ನು ಕೆಲವೊಬ್ಬರು ದಿಸ್ ಇಸ್ 2026 ಈ ಕಾಲದಲ್ಲೂ ಯಾರು ಮಾಡಿಸ್ತಾರೆ, ವೇಕಪ್ ಗೆಟಪ್ ಬ್ಲಾ 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 ವಗೇರಾ 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 ತುಂಬಾ ಬೈತಿದ್ದೀರಾ ಕಾಮೆಂಟ್ ಸೆಕ್ಷನ್ಸಲ್ಲೂ. ಐ ಡೋಂಟ್ ಕೇರ್. ಆ್ಯಂಡ್ ನಿಮಗೆ ಇದು ಸುಳ್ಳಾಗಿರ್ಬೋದು, ನನಗೆ ಇದು ನಿಜ, ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮಗಾಗಿರೋ ಪ್ರಾಬ್ಲಮ್ಸಿಂದ. ಇನ್ನು ಕೆಲವೊಬ್ಬರು ನಮ್ಮೂರವರೇ ನನಗೆ ಕೇಳಿದ್ರು, ನೀನು ಫಾರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್ ಅಂತೀಯಾ, ಸೈನ್ಸ್ ಸ್ಟೂಡೆಂಟ್ ಅದರಲ್ಲೂ, ಸೊ ಈ ಥರದ್ದೆಲ್ಲ ನೀನು ನಂಬ್ತೀಯಾ ಅಂತ. ನಂಬ್ತಿದ್ದೀನಿ, ನಂಬೇಕು ಆಗ್ತಿದೆ, ಬಿಕಾಸ್ ಪರಿಸ್ಥಿತಿಗಳು ನಂಬೋ ಥರ ಮಾಡ್ತಿದೆ. ಸೊ ಅದಕ್ಕೆ ನಾನು ಈಗ ನಂಬ್ತಿದ್ದೀನಿ. ಮತ್ತು ಡಿಸ್ಕ್ಲೈಮರ್, ಮುಂಚೆನೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಹೇಳ್ತಿದ್ದೀನಿ. ಸೊ ನೀವು ನಂಬ್ತೀರಾ ಬಿಡ್ತೀರಾ ಅದು ನಿಮ್ಮ ಇಷ್ಟ. ನಾನು ಇಲ್ಲಿ ಯಾರದೇ ನಂಬಿಕೆಗಳನ್ನ ಪ್ರಶ್ನೆ ಮಾಡ್ತಿಲ್ಲ ಅಥವಾ ಯಾರದೇ ನಂಬಿಕೆಗಳನ್ನ ಡಿಗ್ರೇಡ್ ಮಾಡ್ತಿಲ್ಲ. ಸೊ ದಟ್ ಫಸ್ಟೇ ಹೇಳ್ತಿದ್ದೀನಿ. ಮತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಅದು ಇದು ಅಂತ ಬೈಬೇಡಿ, ಈಗಲೇ ಹೇಳ್ತಿದ್ದೀನಿ. ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು? ಫಸ್ಟ್ ಕ್ವೆಶನ್. ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಒಬ್ರು ಚೆನ್ನಾಗಿರೋ ನೋಡೋಕ್ಕಾಗದೇ ಇರೋರು ಮಾಡಿಸೋದು. ಲೈಕ್ ಈಗ ಅವಳು ಚೆನ್ನಾಗಿದ್ದಾಳೆ, ಒಬ್ರು ಚೆನ್ನಾಗಿದ್ದಾರೆ, ಸೊ ಯಪ್ಪ ಅವಳು ಬೆಳೀತಿದ್ದಾಳೆ, ನನ್ನ ಕೈಲಿ ಆಗಲ್ಲ ಅವಳ ಥರ ಬೆಳೆಯೋದಕ್ಕೆ. ಸೊ ನಾನು ಅಟ್ಲೀಸ್ಟ್ ಅವಳು ಬೆಳೀತಿದ್ದಾಳಲ್ವಾ ಎಂಕರೇಜ್ ಮಾಡೋಣ ಅಂದ್ಕೊಳ್ಳಲ್ಲ, ಅಥವಾ ಅವಳು ಬೆಳೀತಿದ್ದಾಳೆ ಅವಳ ಥರ ನಾನು ಆಗಬೇಕು ಅಂತ ಅಂದ್ಕೊಳ್ಳಲ್ಲ. ಏನಾದರೂ ಮಾಡಿ ಅವಳನ್ನ ನಾಶ ಮಾಡಿಬಿಡ್ಬೇಕು, ಏನಾದರೂ ಮಾಡಿ ಅವಳನ್ನ ಡಿಗ್ರೇಡ್ ಮಾಡಬೇಕು, ಏನಾದರೂ ಮಾಡಿ ಅವಳನ್ನ ತುಳಿಬೇಕು, ಅವಳನ್ನ ನಿಲ್ಲಿಸ್ಬಿಡ್ಬೇಕು. ಒಂದು ಅವಳು ಗೆಲ್ಲಬಾರ್ದು, ನಾನು ಗೆಲ್ಲಬಾರ್ದು, ಇಬ್ಬರು ಗೆಲ್ಲಬಾರ್ದು, ಇಬ್ಬರು ಹೀಗೆ ಇರೋಣ, ಒಟ್ಟಿನಲ್ಲಿ ಒಬ್ಬರು ಚೆನ್ನಾಗಿ ಆಗಬಾರ್ದು. ದಿಸ್ ಈಸ್ ಅವರ್ ಇಂಡಿಯನ್ಸ್ ಮೆಂಟಾಲಿಟಿ, ಮೇನ್ಲಿ ವಿಲೇಜರ್ಸ್ ಮೆಂಟಾಲಿಟಿ. ಇಂಡಿಯನ್ಸ್ ಅಂತಲೂ ಹೇಳಬಾರ್ದು, ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ಥರನೇ ಇದ್ದಾರೆ. ನಾವು ಬೆಳಿಬಾರ್ದು, ಅವರು ಬೆಳಿಬಾರ್ದು, ಆ ಥರ. ಸೊ ಒಬ್ರು ಬೆಳೀತಿದ್ರೆ ಹೊಟ್ಟೆ ಹುರ್ಕೊಂಡು ಮಾಡೋದನ್ನು ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ. ಅವ್ರ ಕೈಲಿ ಬೇರೆ ಏನು ಮಾಡೋಕ್ಕಾಗಲ್ಲ. ಸೊ ದಟ್ ಅವರು ಈ ರೂಟ್ನ ಹುಡ್ಕೋತಾರೆ. ಒಬ್ರು ಕಾಮೆಂಟ್ ಹಾಕಿದ್ರು, ಶತ್ರುವಿನ ಕೊನೆ ಅಸ್ತ್ರ ಮಾಟ ಮಂತ್ರ ಅಂತ. ನಾನು ಅದನ್ನು ಅದನ್ನು ನೋಡಿ ತುಂಬಾ ನಗು ಬಂತು. ನಮ್ಮ ಅಪ್ಪ ಅಮ್ಮಗೂ ಸಹ ನಾನು ಅದನ್ನು ಹೇಳಿದೆ, ಈ ಥರ ಹೇಳಿದ್ರು ಅಂತ. ನಮ್ಮ ಅಪ್ಪ ಅಮ್ಮನೂ ಹೌದು ನಿಜಾನೇ ಅಲ್ವಾ ಅವ್ರು ಹೇಳಿದ್ದು ಅಂತನು. ಸೊ ಹೇಳಿದೆ ಮಾಟ ಮಂತ್ರ ಅಂದರೆ ಏನು ಅಂತ. ಮತ್ತು ಮಾಟ ಮಂತ್ರ ಇರೋದು ನಿಜನಾ ಸುಳ್ಳ ಅಂತ ಅದನ್ನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ನಿಮ್ಮ ನಂಬಿಕೆಗೆ ಬಿಟ್ಟಿರೋದು. ನಾನು ಅದಕ್ಕೆ ಇಲ್ಲ ಇದೆ ಅಂತ ಹೇಳೋಳಲ್ಲ, ಅಥವಾ ಇಲ್ವೇ ಇಲ್ಲ ಅಂತ ಹೇಳೋಳು ಅಲ್ಲ. ದಟ್ ಈಸ್ ಯುವರ್ ಬಿಲೀಫ್ಸ್. ಸೊ ಈಗ ಮಾಟ ಮಂತ್ರ ಮಾಡಿಸಿದಾರೆ ನನಗೆ ಹೇಗೆ ಗೊತ್ತಾಯಿತು? ಈಗಲೇನೋ ನಿಂಬೆಹಣ್ಣು ಅದು ಇದು ಬಿದ್ದಿತ್ತು, ಸೊ ಗೊತ್ತಾಯಿತು. ಅದಕ್ಕೂ ಮುಂಚೆ ನಮ್ಮಮ್ಮದು ಕೆಲವೊಂದು ಐಟಮ್ಸ್ನ ತಗೊಂಡೋಗಿ ಮಾಡಿಸಿದ್ರು, ಸೊ ಅದು ಆ ಥರ ಗೊತ್ತಾಯಿತು. ಈ ಥರ ಏನೂ ಸಿಕ್ಕಿಲ್ಲ ಅಂದರೆ ನಮಗೆ ಮಾಡಿಸಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಕೆಲವೊಬ್ಬರು ಫುಡ್ಡಲ್ಲಿ ಇಡ್ತಾರೆ, ಮೇಯ್ನ್ ಫುಡ್ಡು ಅಥವಾ ನಾವು ತಿನ್ನೋ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇಡ್ತಾರೆ. ಸೊ ದಟ್ ಆಗ ನಾವು ಹೊಟ್ಟೆಗೆ ಇಡ್ತಾರೆ. ಅದನ್ನು ತಿಂದಮೇಲೆ ನಮಗೆ ಸಡನ್ನಾಗಿ ವೀಕ್ ಆಗಿಬಿಡ್ತಾರೆ. ಮೇಯ್ನ್ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತೀನಿ. ನನಗೆ ಫುಡ್ಡಲ್ಲಿ ಇಟ್ಟಿದ್ರು, ಅದರಲ್ಲೂ ಚಿತ್ರಾನ್ನ ಅಲ್ಲಿ ಇಟ್ಟಿದ್ರು. ಸೊ ನಾನು ಸಡನ್ನಾಗಿ ತುಂಬಾ ವೀಕ್ ಆಗಿಬಿಟ್ಟೆ, ತುಂಬ ಅಂದರೆ ತುಂಬ ಸಣ್ಣ ಆಗಿಬಿಟ್ಟೆ. ಸಣ್ಣ ಆದರೆ ಸಡನ್ನಾಗಿ. ಆಮೇಲೆ ಯಾರ ಮಾತು ಕೇಳಲ್ಲ, ಸುಮ್ಮನೆ ಒಬ್ಬಳೇ ಇರಬೇಕು ಅನಿಸುತ್ತೆ ನನಗೆ. ಅಪ್ಪ ಅಮ್ಮನ ನೋಡಿದ್ರೆ ಆಗಲ್ಲ, ಅವ್ರಿಗೆಲ್ಲನೂ ವಿರುದ್ಧ, ಒಬ್ಬರು ಮಾತು ಕೇಳಲ್ಲ, ಒಬ್ಬಂಟಿಯಾಗಿರಬೇಕು, ಯಾರ ಜೊತೆನೂ ಮಾತಾಡಬೇಕು ಅನಿಸಲ್ಲ. ನನ್ನ ಪಾಡಿಗೆ ನಾನು ಇದ್ಬಿಡ್ಬೇಕಪ್ಪ, ನನಗೆ ಸಾಕು ಅನಿಸ್ಬಿಡುತ್ತೆ. ಆ ಥರ ಮಾಡ್ತಿದ್ದೆ. ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ, ಆ ಥರ ಇದ್ದೆ. ಸರಿ ಅಂತ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋದ್ವಿ, ಎಲ್ಲೋ ಅಲ್ಲ, ಮಾಲೂರಲ್ಲಿ ಅಂಕಳ ಪರಮೇಶ್ವರಿ ಆ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ. ಸೊ ಅವ್ರು ಹೇಳಿದ್ರು ಹೊಟ್ಟೆಗೇನೋ ಮದ್ದಿಡ್ ಹಾಕಿದ್ದಾರೆ, ಅದನ್ನು ತೆಗಿಸ್ಬೇಕು ಅಂತ. ಸೊ ನೀವು ರಿಮೂವ್ ಮಾಡ್ತೀರಾ ಅಂದರೆ ಅವ್ರು ರಿಮೂವ್ ಮಾಡಲ್ಲ, ಇದರ ಬೇರೆ ಕಡೆ ಹೋಗಿ ಅಂದರು. ಮತ್ತು ಲೊಕೇಶನ್ ಹುಡ್ಕೊಂಡು ನಾವು ಹೊಸಕೋಟೆಯಲ್ಲಿ ಹೋಗಿ ತೆಗ್ಸಿದ್ದು. ಸೊ ಮತ್ತು ಇನ್ನೊಂದು ನಮ್ಮ ಅಮ್ಮಗಾದಾಗ ನಾವು ಮದನಪಲ್ಲಿಯಲ್ಲಿ ತೆಗ್ಸಿದ್ದು. ಈಗ ನೀವು
ಪ್ರಾಪರ್ ಲೊಕೇಶನ್ ಕೇಳ್ತಿದ್ರೆ ಪ್ರಾಪರ್ ಲೊಕೇಶನ್ ಆಗಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನಾಗಲಿ ನಾನು ಪ್ರೊವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ವಿತೌಟ್ ದೇರ್ ಕನ್ಸರ್ನ್ ನಾನು ಯಾರದೇ ಪ್ರೈವೇಟ್ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಆಗಲ್ಲ, ಅದರಲ್ಲೂ ಎಸ್ಪೆಷಲಿ ಯೂಟ್ಯೂಬ್ ಚಾನಲಲ್ಲಿ, ಬಿಕಾಸ್ ಕಾಪಿರೈಟ್ಸ್ ಬೀಳುತ್ತೆ. ಸೊ ದಟ್ ನೀವು ಹೊಸಕೋಟೆ ಅಥವಾ ಮದನಪಲ್ಲಿಯಲ್ಲಿ ಹೋಗಿ ಮದ್ದಿಡ್ ತೆಗಿಯೋದು ಅಂತ ಕೇಳಿದ್ರೆ ಸಾಕು, ಡೆಫಿನೆಟ್ಲಿ ಯಾರಾದರೂ ಆಗಲಿ ಹೇಳ್ತಾರೆ. ಬಿಕಾಸ್ ಈ ಸರೌಂಡಿಂಗ್ಸಲ್ಲಿ ಅದೇ ನನಗೆ ಗೊತ್ತಿರೋ ಪ್ರಕಾರ ಅವರು ಅಷ್ಟೇ ತೆಗಿಯೋದು. ಸೊ ಬೇರೆ ಕಡೆ ನಿಮಗೇನಾದರೂ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿ, ನಾನು ಆ ಕಾಮೆಂಟ್ನ ಪಿನ್ ಮಾಡ್ತೀನಿ. ಸೊ ದಟ್ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದಕ್ಕೆ ನಾನು ವಿತೌಟ್ ದೇರ್ ಕನ್ಸರ್ನ್ ಪ್ರೊವೈಡ್ ಮಾಡೋದಕ್ಕಾಗಲ್ಲ ಅಂತಲೇ ನಾನು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಡೀಟೇಲ್ಸ್ನ ಹೇಳ್ತಿಲ್ಲ. ಆಮೇಲೆ ನಿಮಗೀಗ ಮದ್ದಿಡ್ ಹಾಕಿದ್ದಾರೆ, ನಿಮಗೆ ಡೌಟ್ ಇರುತ್ತೆ, ದಯವಿಟ್ಟು ಡೌಟ್ ಇದ್ದರೆ ಬೇಗ ಹೋಗಿ ತೋರಿಸ್ಕೊಂಡು ತೆಗ್ಸಿ, ಆದಷ್ಟು ಬೇಗ. ಬಿಕಾಸ್ ನನಗೆ ತೆಗ್ಸಿದ್ದು ಆಲ್ರೆಡಿ ಲೇಟಾಗಿತ್ತು. ಸೊ ಅದ್ರ ಮೇಲೆ ಲೈಟಾಗಿ ಬ್ಲ್ಯಾಕ್ ಕಲರ್ ಕೂದಲು ಥರ ಬಂದಿತ್ತು. ಸೊ ಅದನ್ನು ಇಷ್ಟು ಇಯರ್ಸ್ ಒಳಗಡೆ ತೆಗ್ಸ್ಬೇಕಂತಿರುತ್ತೆ. ಅದಾದಮೇಲೆ ನೀವು ತೆಗ್ಸೋಕ್ಕೂ ಆಗಲ್ಲ, ತೆಗ್ಸಿದ್ರೂ ಪ್ರಯೋಜನ ಇರೋಲ್ಲ. ಬಿಕಾಸ್ ಅದು ನಿಮ್ಮ ಮೈಯಲ್ಲಿ ಏನದು ಲೈಕ್ ನಿಮ್ಮ ಮೈಯಲ್ಲಿ ಒಂದು ಪಾರ್ಟ್ ಆಗಿಬಿಡುತ್ತೆ ಅದು ಆಮೇಲೆ. ಸೊ ದಟ್ ನೀವು ಆಮೇಲೆ ತೆಗ್ಸೋದಕ್ಕೂ ಆಗಲ್ಲ ಅದನ್ನು. ನನಗೂ ಆಲ್ರೆಡಿ ಬ್ಲ್ಯಾಕಾಗಿ ಸ್ವಲ್ಪ ಕೂದಲು ಬಂದಿತ್ತು, ಇನ್ನೊಂದು 1 ಇಯರ್ ಬಿಟ್ಟಿದ್ದಿದ್ರೆ ಅದನ್ನು ತೆಗ್ಸೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಅಲ್ಲಿ ಹೋಗೋದು ಹೇಗೆ ಅಂತಂದರೆ, ನೀವು ಹೊಟ್ಟೆಗೆ ಏನೂ ತಿಂದಿರಬಾರ್ದು, ಬೆಳಗ್ಗೆ ಬಾಯಿ ಸಹ ತೊಳಿಬಾರ್ದು. ಸೊ ಹಂಗೆ ನಿದ್ದೆ ಎದ್ದ ತಕ್ಷಣವೇ ಹಾಗೆ ಹೋಗಬೇಕು. ಹಾಗೆ ಹೋದರೆ ಅವರು ಒಂದಷ್ಟು ನೀರನ್ನ ಕೊಡ್ತಾರೆ, ನೀರು ಕುಡಿಬೇಕು. ಅದಾದಮೇಲೆ ಮಂತ್ರಿಸಿ ಬಾಳೆಹಣ್ಣು ಹಾಗೆ ಎಲೆ ಅಡಿಕೆ ಕೊಡ್ತಾರೆ. ಸೊ ಅದನ್ನು ನೀವು ಹಾಕ್ಕೊಂಡು ಚೆನ್ನಾಗಿ ಬಾಳೆಹಣ್ಣು ಎಲೆ ಅಡಿಕೆ ಒಂದೇ ಜೊತೆನೇ ಹಾಕ್ಕೊಂಡು ಚೆನ್ನಾಗಿ ತಿನ್ನಬೇಕು. ತಿಂದೆ ಆದಮೇಲೆ ಒಂದು 5 ಮಿನಿಟ್ಸ್ಗೆಲ್ಲ ಆಟೋಮೆಟಿಕ್ ನಿಮಗೆ ವಾಮಿಟ್ ಬರುತ್ತೆ. ವಾಮಿಟ್ ಬಂದಾಗ ಅದ್ರ ಜೊತೆಗೆ ಅದು ಬರುತ್ತೆ ಬ್ಲ್ಯಾಕ್ ಕಲರ್, ಅಥವಾ ನಿಮಗೆ ಯಾವ ಥರ ಇರುತ್ತೋ ಆ ಥರ. ನಂಗೊಂದಿಷ್ಟು ಉದ್ದ ಬಂದಿತ್ತು. ಸೊ ಅದ್ರ ಮೇಲೆ ಬ್ಲ್ಯಾಕ್ ಕಲರ್ ಆಗಿತ್ತು. ಸೊ ನನಗೆ ಅದು ಬ್ಲ್ಯಾಕ್ ಕಲರ್ ಕಾಣಿಸ್ತಿತ್ತು. ನಿಮ್ಗೆ ಯಾವ ಕಲರ್ ಬರುತ್ತೆ ನನಗೆ ಗೊತ್ತಿಲ್ಲ. ಇದು ಹೋಗೋಕ್ಕೂ ಮುಂಚೆ ಅಲ್ಲಿ ತೆಗ್ಸ್ಕೊ ಬಂದಮೇಲೆ ಡೆಫಿನೆಟ್ಲಿ ನೀವು ನಾನ್ ವೆಜ್ ತಿನ್ನಲೇಬೇಕು ಸಹ, ಅದು ಸಂಪ್ರದಾಯ ಹಂಗೆ ಇರೋದು. ಸೊ ತಿನ್ನಬೇಕಾಗತ್ತೆ. ಅದಾದಮೇಲೆ ಲೈಕ್ ಅವತ್ತಿನ ದಿನ ನಿಮಗೆ ಸುಸ್ತಿರುತ್ತೆ. ಆ್ಯಂಡ್ ಇದನ್ನು ತೆಗಿಯೋದು ಭಾನುವಾರ ಬುಧವಾರ 2 ದಿನ ತೆಗಿಯೋದು. ನನಗೆ ಗೊತ್ತಿರೋರು 2 ದಿನ ಮಾತ್ರ ತೆಗಿತಿದ್ರು. 2 ಕಡೆಯೂ, ಮದನಪಲ್ಲಿಯಲ್ಲೂ ಅಷ್ಟೇ 2 ದಿನ, ಹೊಸಕೋಟೆಯಲ್ಲೂ ಅಷ್ಟೇ 2 ದಿನ. ಸೊ ನಿಮಗೇನಾದರೂ ಬೇರೆ ಡೇಸಲ್ಲೂ ತೆಗಿತಾರೆ ಅಂತ ಗೊತ್ತಿದ್ರೆ ಸೊ ನೀವು ಅಲ್ಲೇ ಹೋಗ್ಬೋದು. ಆಮೇಲೆ ಇದು ಹೋಗಿ ಬಂದಮೇಲೆ ಈ ಥರ ಇರಬೇಕಾಗತ್ತೆ. ಅದಾದಮೇಲೆ ಲೈಕ್ ಮಾಡಿರೋದು ಹೇಳಿದೆ. ಆಮೇಲೆ ನೆಕ್ಸ್ಟ್ ವಿಡಿಯೋ ನೋಡ್ತೀನಿ. ತುಂಬ ಜನ ತುಂಬ ಕ್ವಶನ್ಸ್ ಕೇಳಿದ್ದೀರಾ. ನಾನು ಅದರಲ್ಲೂ ಆನ್ಸರ್ ನಂಗೆ ಗೊತ್ತಿರೋದು ಮಾತ್ರ ಹೇಳ್ತಿದ್ದೀನಿ. ಗೊತ್ತಿಲ್ಲದೆ ಇರೋದೆಲ್ಲ ಹೇಳ್ಬಿಟ್ರೆ ಆಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಾರೆ. ಮತ್ತು ಈ ಥರ ಆದಮೇಲೆ ಮೇಯ್ನ್ ಭಯ ಪಡೋದನ್ನು ನಿಲ್ಲಿಸಿ. ನಮಗೇನೋ ಆಗ್ತಿದೆ, ಏನೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಆಗುತ್ತೆ. ಸೊ ಮಾಡ್ಕೊಳ್ಳಿ ಬಿಡಿ ಅಂತ ಈ ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಡಿ, ಸರಿ ಹೋಗುತ್ತೆ. ಮತ್ತು ನಮಗಿನ್ನೂ ಏನೇನೆಲ್ಲ ಆಯ್ತಂದರೆ, ಮನೆ ಕಟ್ತಿದ್ವಿ, ನಮಗೆ ಮಾಡಿಸಿದ್ದಾರೆ ಅಂತ ಮೇಯ್ನ್ ಗೊತ್ತಾಗಿದ್ದು. ನಾನು ವೀಕ್ ಆಗಿಬಿಟ್ಟೆ, ನಮ್ಮ ಅಪ್ಪ ಅಮ್ಮ ಮಾತು ಕೇಳ್ತಿಲ್ಲ, ಅದು ಆಲ್ರೆಡಿ ಹೇಳಿದ್ದೀನಿ. ನಮ್ಮ ಮನೆಯವರಿಗೂ ಮಾಡಿಸಿ, ನಮ್ಮ ಮನೆ ಸರೌಂಡಿಂಗ್ಸ್ಗೆ, ಈ ಏರಿಯಾಗೆ ಮಾಡಿಸಿದ್ರು. ಲೈಕ್ ನಾವೀಗೇನು ಜಮೀನಲ್ಲಿ ಇದ್ದೀವಿ, ನಮ್ಮ ಜಮೀನಿಗೆ ಮಾಡಿಸಿದ್ರು. ನಾವು ಮನೆ ಕಟ್ಟೋಕ್ಕೆ ಆಗಲಿಲ್ಲ, ಮನೆ ಕಟ್ಟೋದನ್ನು ಸ್ಟಾಪ್ ಮಾಡಿಬಿಟ್ವಿ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಂತು. ಅದಾದಮೇಲೆ ನಾವು ನಮ್ಮ ಮನೆಯಲ್ಲಿ ಒಂದಷ್ಟು ಚೀಟಿಗಳನ್ನ ನಾವು ಮೇಂಟೈನ್ ಮಾಡ್ತಿದ್ವಿ. ಸೊ ಚೀಟಿಗಳವರು ದುಡ್ಡು ಎತ್ಕೊಂಡು ಊರು ಬಿಟ್ಟು ಹೋದರು. ಸೊ ಅದರಿಂದ ನಾವು ತುಂಬಾ ಫೈನಾನ್ಷಿಯಲ್ ಇದರಲ್ಲಿ ಬಿದ್ವಿ. ನಮ್ಮಮ್ಮ ಡಿಪ್ರೆಷನ್ಗೆ ಹೋದ್ರು. ನಮ್ಮಮ್ಮನೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು. ಲಿಟ್ರಲಿ ಬಿಡ್ತಿರೋ 6 ಮಂತ್ಸ್ ಡಿಪ್ರೆಷನ್ ಪ್ರಾಬ್ಲಮಿಂದ ನಮ್ಮಮ್ಮ ನಿಮಾನ್ಸಲ್ಲಿ ಅಡ್ಮಿಟ್ ಸಹ ಆಗಿದ್ರು. ಅದಾದಮೇಲೆ ನಮ್ಮಪ್ಪ ತುಂಬಾ ಡ್ರಿಂಕಿಂಗ್ ಕಲ್ತ್ಕೊಬಿಟ್ರು. ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇರಲಿಲ್ಲ ಅವರಿಗೂ. ನನ್ನ ತಮ್ಮ ಪೆಂಗ ಬಂದ. ಅದಾದಮೇಲೆ ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಿದ್ವಿ. ಮುಂಚೆ ತುಂಬಾ ಚೆನ್ನಾಗಿದ್ವಿ. ಅದಾದಮೇಲೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬಂತಂದರೆ ನಮಗೆ ಲಿಟ್ರಲಿ. ಅದಾದಮೇಲೆ ಈಗ ಸ್ವಲ್ಪ ಪರವಾಗಿಲ್ಲ, ಸರಿ ಹೋಗ್ತಿದ್ದೀವಿ ಅಂತ ಅನ್ಕೋತಿದ್ವಿ. ಅಷ್ಟರಲ್ಲಿ ಮತ್ತೆ ಈಗ ಯಾರೋ ಮನೆ ಹತ್ರ ಮಾಡಿದ್ದಾರೆ. ಏನಕ್ಕೆ ಹಿಂಗೆ ಮಾಡಿದ್ದಾರೆ ಅಂತಂದರೆ, ನಾವು ರೀಸೆಂಟಾಗಿ 1 ವೀಕ್ ಹಿಂದೆ ಪೇಂಟಿಂಗ್ಸ್ ಹೊಡ್ಸಿದ್ವಿ ಹೊಸ ಮನೆಗೆ. ಪೇಂಟಿಂಗ್ ಅಂದರೆ ಬರೀ ವೈಟ್ ಪೇಂಟ್. ನೀವು ನೋಡ್ಬೋದು, ಈಗ ನಾನು ಹೊಸ ಮನೆ ಟೆರೆಸ್ ಮೇಲೇ ಮಾಡ್ತಿರೋದು ವಿಡಿಯೋ. ಸೊ ಈ ವೈಟ್ ಪೇಂಟ್ ಹೊಡ್ಸೋಷ್ಟರಲ್ಲಿ ಮತ್ತೆ ಮನೆ ಕಟ್ಟ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೇನೆ ಈ ಥರ ಸ್ಟಾರ್ಟ್ ಮಾಡಿದ್ರು ಮಾಡೋದಕ್ಕೆ. ಗೈಸ್, ನಾನು ಚೇರ್ ಮೇಲೆ ಕೂತಿದ್ದೀನಿ ಗೈಸ್. ಮಾತಾಡು, ಹೇಳು. ಸೊ ಇನ್ನೂ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ನಮಗಾಗಿದೆ ಅಂತ ನನ್ನ ತಮ್ಮನೂ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ನಮಗಂತೂ ತುಂಬ ಬೇಜಾರಾಗೋಗಿದೆ. ಇದು ನೋಡಿ, ನಾನಿದ್ದು ಹಾಸ್ಟೆಲಿದ್ದೆ. ಹಾಸ್ಟೆಲಿಂದ ಬಂದೆ. ನನಗೇನು ಆಗಿಲ್ಲ ಅಂದರೆ, ನನಗೇನು ಮಾಡಿಸಿಲ್ಲ ಇವತ್ತಿಗೆ. ನನಗೇನು ಆಗೋದು ಇಲ್ಲ, ನನಗೆ ಗೊತ್ತದು. ಬಟ್ ಈ ಹುಡುಗಿಗೆ ಮಾಡಿಸಿದ್ದಾಯ್ತು. ಸ್ವಲ್ಪ ಅವಾಗೆಲ್ಲ ಗಲಾಟೆಗಳಾಯಿತು. ಈ ಹುಡುಗಿ ಫಸ್ಟ್ ಮಾಡ್ದಂಗೆ ಮನೆಯಲ್ಲಿ ಇವಾಗೂ ಕೆಲಸ ಮಾಡಲ್ಲ. ನಮ್ಮಮ್ಮ ನಾವು 4 ಜನ ಒಂದು ಹತ್ರ ಸೇರಿದ್ದೀವಿ ಅಂದರೆ ಜಗಳ ಆಗುತ್ತೆ ಮನೆಯಲ್ಲಿ. ಪಕ್ಕ ಜಗಳ ಆಗುತ್ತೆ ಡೈಲಿ.
ಪಾತ್ರೆ ತೊಲಿಬೇಕಂದ್ರೂ ಆಗಲ್ಲ, ಏನು ಮಾಡ್ಬೇಕಂದ್ರೂ ಆಗಲ್ಲ. ಯಾಕೆ ಅಂದರೆ ಇದು ಒಂಥರ ಏನೋ ಮಾಡಿಸಿದ್ದಾರೆ ಅಂತ ಇವ್ರು ಅಂತಾರೆ, ಅವೆಲ್ಲ ನಾನು ನಂಬಕ್ಕೋಗಲ್ಲ. ಬಟ್ ಇವಾಗ ನಾನು ಹಾಸ್ಟ್ಲಿಂದ ಬಂದೆ, ಹಿಂಗೆ ಇದು ಗೊತ್ತಾದ ಮೇಲೆ ಮತ್ತೆ ಬಂದು ನೋಡಿದೆ, ಮನೆ ಸುತ್ತು ಹಂಗೆ ಇತ್ತು. ಇನ್ನು ಇನ್ನೇನು ಮಾಡೋದು, ಜನ ಹಿಂಗಿದ್ದಾರೆ. ಅಲ್ಲಿಗಲ್ಲಂತೂ ಎಲ್ಲರೂ ಹಿಂಗೆ ಇದ್ದಾರೆ ಪ್ರೆಸೆಂಟ್, ಎಲ್ಲರೂ ನಾವು ನೀವು ಅಂತೆಲ್ಲ ಎಲ್ಲರೂ ಹಂಗೆ ಇದ್ದಾರೆ. ನಾವೇನಾದರೂ ಇವಾಗ ನಾವು ಮಾಡಿಸೋಕ್ಕೂ ಇದಿಲ್ಲ, ಯಾಕಂದ್ರೆ ಮತ್ತೆ ನಮಗೆ ರಿಪೀಟ್ ಹೊಡಿಯುತ್ತೆ, ನಮ್ಮ ಮಕ್ಕಳಿಗೆ ನಮಗೆ ಅಲ್ವಾ ಹೊಡಿಯೋದು. ಅದರಿಂದ ನಾವು ಸುಮ್ಮನೆ ಆಗೋಗಿದ್ದೀವಿ ಗೈಸ್. ಇದೆಲ್ಲ ಸೊ ಬಿಡಿ, ಅದು ಕೆಡ್ಸ್ಕೊಬೇಡಿ. ಬಟ್ ನಮಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾವು ಹೇಳ್ತಿದ್ದೀವಿ. ಹೌದು, ನನಗಾಗಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಇದು ನಿಜಾನೇ. ನಮಗಾಗಿರೋದನ್ನ ಎಲ್ಲ ನಾನು ಹೇಳ್ಕೊತಿದ್ದೀನಿ. ನಂಬೋದು ಬಿಡೋದು ನಿಮ್ಮ ಇಷ್ಟ. ಸೊ ನಮ್ಮ ಮನೆ ಹತ್ರ ಇದೊಂದು ಸಲ ಎಲ್ಲ ಇದಕ್ಕೆ ಮುಂಚೆ ತುಂಬ ಸಲಿನೇ ಮಾಡಿದ್ದಾರೆ. ಸೊ ನಾವು ಈ ಥರ ಎಲ್ಲ ಮಾಡಿ ರಿಮೂವ್ ಮಾಡಿಸಿದ್ದೀವಿ. ಆಮೇಲೆ ನಮ್ಮ ಮನೆಗೆ ಮಾಡಿಸಿದ್ದಾರೆ ಅಂತಂದ್ವಲ್ವ, ಅದನ್ನು ಬಂದು ಯಾರನ್ನೋ ಕರ್ಕೊಬಂದು ಲೈಕ್ ಕೆಲವೊಂದು ಪೂಜೆನ ಇಟ್ಕೊಂಡು ಆಮೇಲೆ ಎಲ್ಲಿ ಮಾಡಿದ್ದಾರೆ ಅಂತ ಅವ್ರು ತೋರಿಸಿದ್ರು. ಅವ್ರು ತೋರಿಸಿದ ಹತ್ರ ತೆಗೆದ್ರೆ ಹೌದು, ಅವ್ರು ಹೇಳಿದ್ದು ನಿಜಾನೇ. ಅವ್ರು ಏನೇನು ಐಟಮ್ಸ್ ಇಟ್ಟಿರ್ತಾರೆ ಅಂತ ಹೇಳಿದ್ರು, ಐಟಮ್ಸ್ ಎಲ್ಲ ನಮಗೆ ಸಿಕ್ತು. ಸೊ ಇದನ್ನು ತೆಗಿಬೇಕು ಅಂದರೆ ಒಂದು ನಿಮ್ಮ ಲೈಕ್ ಪ್ರಾಪರ್ಟಿಗೆ ಮಾಡಿಸಿದ್ರೆ ನೀವು ಅವ್ರನ್ನೇ ಕರ್ಕೊಬಂದ್ರೆ ಅವ್ರು ಎಲ್ಲಿ ಏನು ಮಾಡಿ ಇಟ್ಟಿದ್ದಾರೆ ಅಂತ ಅವರೇ ತೆಗಿತಾರೆ. ಅದನ್ನು ನೀವು ನಾರ್ಮಲ್ ಗೊತ್ತಿರೋದೆ. ಹೊಟ್ಟೆಗೇನಾದರೂ ಇಟ್ಟಿದ್ರೆ ಸೊ ಅದನ್ನು ಮದ್ದಿಟ್ಟು ತೆಗಿಯೋದು ಅಂತ ನೀವು ಬೆಳಗ್ಗೆನೇ ಹೋಗಿ ಅದನ್ನು ತೆಗ್ಸ್ಕೊಬರ್ಬೇಕಾಗತ್ತೆ. ಸೊ ದಯವಿಟ್ಟು ಲೇಟ್ ಮಾಡಬೇಡಿ, ಆದಷ್ಟು ಬೇಗನೆ ತೆಗೀರಿ, ಇಲ್ಲ ನಿಮ್ಮ ಬಾಡಿಯಲ್ಲಿ ಅದು ಒಂದು ಪಾರ್ಟ್ ಆಗಿಬಿಡುತ್ತೆ. ಸೊ ದಟ್ ಅದಕ್ಕೆ ಹೇಳ್ತಿದ್ದೀನಿ, ಮುಂಚೆನೇ ಪದೇ ಹೇಳ್ತಿದ್ದೀನಿ. ಸೊ ಅಷ್ಟೇ. ಇಷ್ಟು ಹೊತ್ತು ಯಾರೆಲ್ಲ ವಿಡಿಯೋನ ಫುಲ್ ಕೊನೆಯವರೆಗೂ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನನಗೆ ಇನ್ನಷ್ಟು ವಿಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್.